ಎಂದಿಗೂ ಮರೆಯದಿರು. ನನ್ನ ಮನವೇ ಕರ್ತನನ್ನೇ ಸ್ತುತಿಸು, ಅಂತರಾಳವೇ ಆತನನ್ನೇ ಸ್ತುತಿಸು. ಪಾಪವನೆಲ್ಲ ಮನ್ನಿಸಿದ, ರೋಗವನ್ನೊತ್ತು ತೀರಿಸಿದ. ಪಾಪವನೆಲ್ಲ ಮನ್ನಿಸಿದ, ರೋಗವ ತಾನೊತ್ತು ತೀರಿಸಿದ. ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು, ನೀನು ಎಂದಿಗೂ ಮರೆಯದಿರು. ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು, ನೀನು ಎಂದಿಗೂ ಮರೆಯದಿರು. ನನ್ನ ಮನವೇ ಕರ್ತನನ್ನೇ ಸ್ತುತಿಸು, ಅಂತರಾಳವೇ ಆತನನ್ನೇ ಸ್ತುತಿಸು. ಕರ್ತನನ್ನೇ ಸ್ತುತಿಸು, ಅಂತರಾಳವೇ ಆತನನ್ನೇ ಸ್ತುತಿಸು. ನಾಶನದಿಂದ ತಪ್ಪಿಸಿದ, ಪ್ರೀತಿ ಕೃಪೆಯಿಂದ ಶೃಂಗರಿಸಿದ. ನಾಶನದಿಂದ ತಪ್ಪಿಸಿದ, ಪ್ರೀತಿ ಕೃಪೆಯಿಂದ ಶೃಂಗರಿಸಿದ. ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು, ನೀನು ಎಂದಿಗೂ ಮರೆಯದಿರು. ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು, ನೀನು ಎಂದಿಗೂ ಮರೆಯದಿರು. ಮನವೇ ಕರ್ತನನ್ನೇ ಸ್ತುತಿಸು, ಅಂತರಾಳವೇ ಆತನನ್ನೇ ಸ್ತುತಿಸು. ಪಿತದೇವರಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ. ಪಿತದೇವರಿಗೆ ಸ್ತೋತ್ರ, ಹೌದು ಸ್ತೋತ್ರ. ಪಾವನಾತ್ಮನಿಗೆ ಸ್ತೋತ್ರ, ಪಾವನಾತ್ಮನಿಗೆ ಸ್ತೋತ್ರ. ಇಂದು ಎಂದಿಗೂ, ಇಂದು ಎಂದಿಗೂ. ಪಾಪ ಭಾರದಿಂದ ನನ್ನ ವಿಮೋಚಿಸಿದ, ಘೋರವಾದ ಶಾಪದಿಂದ ನನ್ನ ಬಿಡಿಸಿದ. ಪಾಪ ಭಾರದಿಂದ ನನ್ನ ವಿಮೋಚಿಸಿದ, ಘೋರವಾದ ಶಾಪದಿಂದ ನನ್ನ ಬಿಡಿಸಿದ. ಪಿತದೇವರಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ. ಪಿತದೇವರಿಗೆ ಸ್ತೋತ್ರ, ಹೌದು. ಪಾವನಾತ್ಮನಿಗೆ ಸ್ತೋತ್ರ, ಪಾವನಾತ್ಮನಿಗೆ ಸ್ತೋತ್ರ. ಇಂದು ಎಂದಿಗೂ, ಇಂದು ಎಂದಿಗೂ. ಸೈನ್ಯಗಳ ಕರ್ತನನ್ನ ಸ್ವಂತನಾದನು, ಸೈನ್ಯ ದೂತರನ್ನು ಸಿದ್ಧಗೊಳಿಸಿದ. ಸೈನ್ಯಗಳ ಕರ್ತನನ್ನ ಸ್ವಂತನಾದನು, ಸೈನ್ಯ ದೂತರನ್ನು ಸಿದ್ಧಗೊಳಿಸಿದ. ಪಿತದೇವರಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ. ಪಿತದೇವರಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ. ಪಾವನಾತ್ಮನಿಗೆ ಸ್ತೋತ್ರ, ಪಾವನಾತ್ಮನಿಗೆ ಸ್ತೋತ್ರ. ಇಂದು ಎಂದಿಗೂ, ಇಂದು ಎಂದಿಗೂ. ಶೀಘ್ರವಾಗಿ ಬರಲಿರುವ ಆತ್ಮದಾಪ್ತನೇ, ಬೇಗನೆ ನಿನ್ ತೇಜೋ ಮುಖವ ನಾನು ಕಾಣುವೆ. ಶೀಘ್ರವಾಗಿ ಬರಲಿರುವ ಆತ್ಮದಾಪ್ತನೇ, ಬೇಗನೆ ನಿನ್ ತೇಜೋ ಮುಖವ ನಾನು ಕಾಣುವೆ. ಪಿತದೇವರಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ. ಪಿತದೇವರಿಗೆ ಸ್ತೋತ್ರ,
ದೇವಕುಮಾರನಿಗೆ ಸ್ತೋತ್ರ, ಪಾವನಾತ್ಮರಿಗೆ ಸ್ತೋತ್ರ, ಪಾವನಾತ್ಮರಿಗೆ ಸ್ತೋತ್ರ, ಇಂದು ಎಂದಿಗೂ, ಇಂದು ಎಂದಿಗೂ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಹೌದು ಡ್ಯಾಡಿ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ನನ್ ಪ್ರಿಯನೇ ಸ್ತೋತ್ರ, ಯೇಸುವೇ ಸ್ತೋತ್ರ, ರಕ್ಷಕನೇ ಸ್ತೋತ್ರ, ಯೇಸು ರಾಜ ಸ್ತೋತ್ರ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಹೌದು ಡ್ಯಾಡಿ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ನನ್ನ ಸಾಮರ್ಥ್ಯ ನೀತಾನೆ, ನನ್ನ ಬಲವು ನೀತಾನೆ. ಎಸ್ ಡ್ಯಾಡಿ, ನನ್ನ ಸಾಮರ್ಥ್ಯ ನೀತಾನೆ, ನನ್ನ ಬಲವು ನೀತಾನೆ. ನನ್ ಗೀತೆ, ನನ್ ಹಾಡು ಎಲ್ಲವೂ ನೀತಾನೆ. ನನ್ ಗೀತೆ, ನನ್ ಹಾಡು ಎಲ್ಲವೂ ನೀತಾನೆ. ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ, ರಕ್ಷಕನೇ ಸ್ತೋತ್ರ, ಉತ್ತಮ ರಾಜ ಸ್ತೋತ್ರ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಇಕ್ಕಟ್ಟಿನಲ್ಲಿ ಮೊರೆಯಿಟ್ಟೆನು, ಕರ್ತನು ಸದುತ್ತರ ನೀಡಿರುವೆ. ಇಕ್ಕಟ್ಟಿನಲ್ಲಿ ಮೊರೆಯಿಟ್ಟೆನು, ಕರ್ತನು ಸದುತ್ತರ ನೀಡಿರುವೆ. ಕಷ್ಟದಲ್ಲಿ ಕೂಗಿದೆನು, ಬಿಡುಗಡೆ ನೀಡಿರುವೆ. ಕಷ್ಟದಲ್ಲಿ ಕೂಗಿದೆನು, ಬಿಡುಗಡೆ ನೀಡಿರುವೆ. ನನ್ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ, ಯೇಸುರಾಜ ಸ್ತೋತ್ರ, ಯೇಸು ರಾಜ ಸ್ತೋತ್ರ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಹೌದು ಡ್ಯಾಡಿ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ದಿನವೆಲ್ಲ ಜಯದ ಹರ್ಷಧ್ವನಿ ನನ್ನ ಹೃದಯ ಗೂಢಾರದಿ. ದಿನವೆಲ್ಲ ಜಯದ ಹರ್ಷಧ್ವನಿ ನನ್ನ ಹೃದಯ ಗೂಢಾರದಿ. ನಿನ್ ಬಲಗೈ ಉನ್ನತವು ಪರಾಕ್ರಮ ನಡೆಸುವುದು. ನಿನ್ ಬಲಗೈ ಉನ್ನತವು ಪರಾಕ್ರಮ ನಡೆಸುವುದು. ನನ್ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ. ಯೇಸು ರಾಜ ಸ್ತೋತ್ರ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಉತ್ತಮನು ನೀತಾನೆ. ಹೌದು ಡ್ಯಾಡಿ, ಎಲ್ಲವೂ ನೀತಾನೆ. ನನ್ನ ಸಾಮರ್ಥ್ಯ ನೀತಾನೆ, ನನ್ನ ಬಲವು ನೀತಾನೆ. ನನ್ನ ಸಾಮರ್ಥ್ಯ ನೀತಾನೆ, ನನ್ನ ಬಲವು ನೀತಾನೆ. ನನ್ ಗೀತೆ, ನನ್
ಹಾಡು ಎಲ್ಲವೂ ನೀತಾನೆ, ನನ್ ಗೀತೆ ನನ್ನ ಹಾಡು ಎಲ್ಲವೂ ನೀತಾನೆ, ನನ್ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ, ರಕ್ಷಕನೇ ಸ್ತೋತ್ರ, ಯೇಸು ರಾಜ ಸ್ತೋತ್ರ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ, ನನ್ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ, ರಕ್ಷಕನೇ ಸ್ತೋತ್ರ, ಯೇಸು ರಾಜ ಸ್ತೋತ್ರ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಡ್ಯಾಡಿನ ನೋಡಿ ಹೇಳುವ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ, ದಿನವೆಲ್ಲ ಜಯದ ಹರ್ಷಧ್ವನಿ ಹೃದಯ ಗುಡಾರದಿ, ದಿನವೆಲ್ಲ ಜಯದ ಹರ್ಷಧ್ವನಿ ಹೃದಯ ಗುಡಾರದಿ, ನಿಂಬಲಗೈ ಉನ್ನತವು ಪರಾಕ್ರಮ ನಡೆಸುವುದು, ನಿಂಬಲಗೈ ಉನ್ನತವು ಪರಾಕ್ರಮ ನಡೆಸುವುದು, ನನ್ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ, ಯೇಸು ನೀ ಸ್ತೋತ್ರ, ಯೇಸು ರಾಜ ಸ್ತೋತ್ರ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಎಸ್ ಡ್ಯಾಡಿ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ, ಉತ್ತಮನು ನೀತಾನೆ, ಹೌದು ಎಲ್ಲವೂ ನೀತಾನೆ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ, ನನ್ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ, ರಕ್ಷಕನೇ ಸ್ತೋತ್ರ, ನನ್ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ, ರಕ್ಷಕನೇ ಸ್ತೋತ್ರ, ಯೇಸು ರಾಜ ಸ್ತೋತ್ರ, ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ, ಉತ್ತಮನು ನೀತಾನೆ, ಹೌದು ರಾಜ ಎಲ್ಲವೂ ನೀತಾನೆ. ಹಲ್ಲೆಲೂಯಾ, ಸ್ತೋತ್ರ ಅಪ್ಪ, ನಿನ್ನನ್ನೇ ಪ್ರೀತಿಸುತ್ತೇನೆ ಡ್ಯಾಡಿ, ಉತ್ತಮನಾದ ದೇವರೇ, ಉನ್ನತನಾದ ತಂದೆಯೇ, ಅಕ್ಕರೆಯುಳ್ಳ ದೇವನೇ. ಹಲ್ಲೆಲೂಯಾ. ಈ ಮುಂಜಾನೆ ವೇಳೆಯಲ್ಲಿ ಸ್ವಲ್ಪ ಹೊತ್ತು ಕರ್ತನನ್ನೇ ನೋಡಿ ಹೇಳುವ, ಅಪ್ಪ ಥ್ಯಾಂಕ್ ಯು, ಇಕ್ಕಟ್ಟಿನಲ್ಲಿ ಮೊರೆಯಿಟ್ಟನು, ನನಗೆ ನೀನು ಸದುತ್ತರ ನೀಡಿರುವೆ. ಹಲ್ಲೆಲೂಯಾ, ನಿನಗೆ ವಂದನೆ ಡ್ಯಾಡಿ, ಕಷ್ಟದಲ್ಲಿ ಕೂಗಿದಾಗ ನನಗೆ ಬಿಡುಗಡೆ ನೀಡಿರುವೆ. ಥ್ಯಾಂಕ್ ಯು ಫಾದರ್, ಓ ಥ್ಯಾಂಕ್ ಯು ಜೀಸಸ್. ವಂದನೆ ಡ್ಯಾಡಿ, ವಂದನೆ ಡ್ಯಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಷ್ಟ ಸಂಕಟಲೆಗಳಂತೆ ಸತತ ನನಗೆ ಬಡಿದರು. ಹೌದು ಡ್ಯಾಡಿ, ಕಷ್ಟ ಸಂಕಟಲೆಗಳಂತೆ ಸತತ ನನಗೆ ಬಡಿದರು, ಸತತ ನನಗೆ ಬಡಿದರು, ಸತತ ನನಗೆ ಬಡಿದರು. ನಿನ್ನನ್ನೇ ಪ್ರೀತಿಸುವೆ,
ನನ್ನ ಯೇಸುವೇ. ಆಹಾ, ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೇ. ನಿನ್ನನ್ನೇ ಪ್ರೀತಿಸುವೆ ಏಸಪ್ಪ ನನ್ನ ಯೇಸುವೇ. ಎಷ್ಟೇ ಕಷ್ಟ, ಎಷ್ಟೇ ಹೋರಾಟ, ಎಷ್ಟೇ ಅಪಮಾನ, ಎಷ್ಟೇ ನಿಂದನೆ ಬಂದ್ರು, ಐ ಲವ್ ಯು ಲಾರ್ಡ್, ಸ್ಟಿಲ್ ಐ ಲವ್ ಯು ಲಾರ್ಡ್. ಹಲ್ಲೆಲೂಯಾ. ಕಷ್ಟ ಸಂಕಟ ಅಲೆಗಳಂತೆ ಸತತ ನನಗೆ ಬಡಿದರು. ಕಷ್ಟ ಸಂಕಟ ಅಲೆಗಳಂತೆ ಸತತ ನನಗೆ ಬಡಿದರು. ಸತತ ನನಗೆ ಬಡಿದರು. ಸತತ ನನಗೆ ಬಡಿದರು. ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೆ. ಏಸಪ್ಪ ನೋಡಿ ಹೇಳೋಣ, ಈ ಪ್ರೀತಿಯನ್ನು ಯಾವುದು ಅಡ್ಡಿ ಮಾಡಕ್ಕಾಗೋದಿಲ್ಲ. ಕರ್ತನೇ, ನಿನ್ನ ಮೇಲೆ ನಾನಿಟ್ಟಿರುವಂತ ಪ್ರೀತಿ, ಹಲ್ಲೆಲೂಯ, ಯಾವ ಕಷ್ಟ ಸಂಕಟವಾಗಲಿಸೋದಿಲ್ಲ ಡ್ಯಾಡಿ. ಐ ಲವ್ ಯು ಲಾರ್ಡ್. ನಿನ್ನನ್ನೇ ಪ್ರೀತಿಸುವೆ ಯೇಸುವೆ. ನಿನ್ನಲ್ಲಿ ನನ್ನ ಪ್ರೀತಿ ಅಗ್ನಿ ಜ್ವಾಲೆ ಅಯ್ಯ. ಪ್ರವಾಹವೇ ಬಂದರು ಕೆಡಿಸಲಾಗದಯ್ಯ. ಯಾವ ಪ್ರವಾಹವೇ ಬಂದರು ಕೆಡಿಸಲಾಗದಯ್ಯ. ನಿನ್ನಲ್ಲಿ ನನ್ನ ಪ್ರೀತಿ ಅಗ್ನಿ ಜ್ವಾಲೆಯ. ಐ ಲವ್ ಯು ಲಾರ್ಡ್. ಓ, ನಿನ್ನಲ್ಲಿ ನನ್ನ ಪ್ರೀತಿ ಅಗ್ನಿ ಜ್ವಾಲೆಯ. ಪ್ರವಾಹವೇ ಬಂದರು ಕೆಡಿಸಲಾಗದೆಯ. ಪ್ರವಾಹ ಎಂತ ಹೋರಾಟ ಬಂದ್ರು ಇದನ್ನ ಕೆಡಿಸ್ಲಿಕ್ಕಾಗಲ್ಲ. ಕೆಡಿಸಲಾಗದೆಯ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ಸ್ತೋತ್ರ ಡ್ಯಾಡಿ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಡ್ಯಾಡಿಯನ್ನು ನೋಡಿ ಹೇಳಿ, ನನ್ನ ಜೀವಂತ ದಿನವೆಲ್ಲ, ನನ್ನ ಜೀವ ಇರೋವರೆಗೂ ನಿಮಗೆ ಸ್ತೋತ್ರ. ನನ್ನ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ಕಡು ಕತ್ತಲ ಕಣಿವೆಯಲ್ಲಿ ನಡೆಯುವಾಗ ಜೊತೆ ನೀನೇ. ಎಸ್ ಡ್ಯಾಡಿ. ಕಡು ಕತ್ತಲ ಕಣಿವೆಯಲ್ಲಿ ನಡೆಯುವಾಗ ಜೊತೆ ನೀನೇ. ಹೌದು ಡ್ಯಾಡಿ. ನಡೆಯುವಾಗ ಜೊತೆ ನೀನೇ, ನಡೆಯುವಾಗ ಜೊತೆ ನೀನೇ. ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೆ. ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೆ. ನನ್ನ ಜೀವ ಕಾಲವೆಲ್ಲ ನೀನೇ ನನ್ನ ಆಸರೆ. ಎಸ್ ಲಾರ್ಡ್. ನನ್ನ ಜೀವ ಕಾಲವೆಲ್ಲ ನೀನೇ ನನ್ನ ಆಸರೆ. ನೀನೇ ನನ್ನ ಆಸರೆ, ನೀನೇ ನನ್ನ ಆಸರೆ.
ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೆ. ಎಸ್ ಲಾರ್ಡ್, ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೆ, ನನ್ನ ಯೇಸುವೆ. ಹಲ್ಲೆಲೂಯಾ, ನನ್ನ ಯೇಸುವೆ. Hallelujah. Still I love you, Lord. I love you, Father. I love you, Father. Thank you, Jesus. I give you glory, Lord. ಉನ್ನತನೇ ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ಆರಾಧನೆ, ನಿಮಗೆ ಆರಾಧನೆ. ಕರಗಳನ್ನು ಚಾಚಿ ಹೇಳುವ, ಆರಾಧನೆ ನಿಮಗೆ, ಆರಾಧನೆ, 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 ಆರಾಧನೆ ನಿಮಗೆ, ಆರಾಧನೆ. ಸಿಂಹಾಸನದಲ್ಲಿ ಕುಳಿತಿರುವ ಪರಿಶುದ್ಧನೇ, ಪರಿಶುದ್ಧನೇ. ಕರಗಳನ್ನು ಚಾಚಿ, ಸಿಂಹಾಸನದಲ್ಲಿ ಕುಳಿತಿರುವ ಪರಿಶುದ್ಧನೇ, ನನ್ನ ಪರಿಶುದ್ಧನೇ. ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ, 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 ಆರಾಧನೆ ನಿಮಗೆ, ಆರಾಧನೆ, 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 ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ. ಹಲ್ಲೆಲೂಯಾ, ನಿಮಗೆ ಆರಾಧನೆ ಡ್ಯಾಡಿ, ನಿಮಗೆ ಆರಾಧನೆ, ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಉನ್ನತನೇ, ಉತ್ತಮನೇ, ಆರಾಧನೆ, ಆರಾಧನೆ, ಪರಿಶುದ್ಧನೇ, ಪಾವನನೇ, ಆರಾಧನೆ, 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 ಓ ಆರಾಧನೆ, ಓ ಆರಾಧನೆ, ಆರಾಧನೆ. Love you, Father. Love you, Daddy. Love you, Jesus. Love you, Lord. ನಿನಗೆ ಆರಾಧನೆ, ನಿನಗೆ ಘನತೆ, ನಿನಗೆ ಗೌರವ. ನಿಲಾ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಮ್ಮ ಧ್ಯಾನಕ್ಕಾಗಿ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ
2ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದೋಣ. 2 ಕೊರಿಂಥ 2:11. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ಹಲ್ಲೆಲೂಯಾ. ಸೈತಾನನು ನಮ್ಮನ್ನು ವಂಚಿಸಿ ಏನು ಮಾಡಬಾರ್ದಂತೆ? ಸೈತಾನನ ವಂಚನೆಗೆ ಒಳಗಾದವರಿಗೆ ಅಭಿವೃದ್ಧಿ ಇಲ್ಲ, ನಷ್ಟ. ವಂಚನೆ ಯಾವಾಗಲೂ ನಮಗೆ ಒಳ್ಳೆ ರೂಪ ತಾಳಿನೇ ಬರ್ತದೆ. ಅನೇಕರು ಚಿಟ್ ಫಂಡ್ಗಳಲ್ಲಿ, ಬ್ಯಾಂಕ್ಗಳಲ್ಲಿ ಹಣ ಹಾಕಿ ಮೋಸ ಹೋಗ್ತಾರೆ ನೋಡಿ. ಅವರೆಲ್ಲ ನಾವು ಮೋಸ ಹೋಗ್ತೀವಿ ಅಂತ ಹೇಳಿ ಹಾಕಿಲ್ಲ, ಅವರೆಲ್ಲ ಅಭಿವೃದ್ಧಿ ಆಗ್ತೀವಿ ಅಂತ ಹೇಳಿನೇ ಹಾಕಿದ್ರು. ನಮಗೆ ಒಂದಷ್ಟು ಸೇವಿಂಗ್ಸ್ ಆಗಲಿ ಅಂತ ಹೇಳಿ ಪ್ರಯತ್ನ ಮಾಡಿದ್ರು. ಆದರೆ ಅದರ ಹಿಂದೆ ಇದ್ದಂಥ ವಂಚನೆ ಅವರಿಗೆ ಗೊತ್ತಿಲ್ಲ. ಸೈತಾನ್ ಯಾವಾಗಲೂ ಕೂಡ ವಂಚನೆ, ಅವನ ಹೆಸರೇ ವಂಚಕನು. ಸೈತಾನನ ವಂಚನೆ ಅಂತ ಹೇಳಿ ನಾವು ನೋಡ್ತೇವೆ. ಆತನ ವಂಚನೆಯನ್ನು ವಂಚನೆಗೆ ನಾವು ಒಳಗಾಗಬಾರ್ದು. ಸೈತಾನ್ ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ನಾವು ಜಾಗ್ರತೆಯಿಂದ ಇರಬೇಕು, ಎಚ್ಚರದಿಂದ ಇರಬೇಕು. ಹಲ್ಲೆಲೂಯಾ. ಯೆಹೋಶುವನ ಪುಸ್ತಕ 9ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ಸಂಭವ ಉಂಟಾಗ್ತದೆ ನೋಡಿ. 9ನೇ ಅಧ್ಯಾಯ ಯೆಹೋಶುವ 9 ವಚನ 3. ಯೆರಿಕೋವಿನವರನ್ನು, ಆಯಿ ಎಂಬ ಊರಿನವರನ್ನು ಯೆಹೋಶುವನು ಸಂಹರಿಸಿದ ಸುದ್ದಿಯನ್ನು ಗಿಬ್ಯೋನಿನ ನಿವಾಸಿಗಳು ಕೇಳಿ ಅವರು ಒಂದು ಯುಕ್ತಿ ಮಾಡಿದರು. ಹೇಗೆಂದರೆ, ಅವರು ತಮ್ಮ ಕತ್ತೆಗಳ ಮೇಲೆ ಹಳೆಯ ಗೋಣಿತಟ್ಟುಗಳನ್ನು ಹಾಕಿ ಅವುಗಳ ಮೇಲೆ ಹರಿದು ಹೋಗಿ ಕಟ್ಟಲ್ಪಟ್ಟಿರುವ. ಓಕೆ, ಈ ಸ್ಟೋರಿ ಇನ್ನೊಂದಿನ ನೋಡೋಣ. ಒಂದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಗಿಬ್ಯೋನಿನ ನಿವಾಸಿಗಳು ಏನು ಮಾಡಿದ್ರಂತೆ? ಒಂದು ಯುಕ್ತಿಯನ್ನು ಮಾಡಿದ್ರಂತೆ. ಯಾವಾಗಲೂ ಈ ವೈರಿಗಳ ಒಂದು ಕಾರ್ಯ ಏನಂದರೆ ತಂತ್ರ, ಯುಕ್ತಿ. ಹೇಗಾದರೂ ನಯವಂಚನೆ, ಹೇಗಾದರೂ ಮಾಡಿ ವಂಚಿಸುವುದು. ನೀವು ಹವ್ವಳ ವಿಷಯವನ್ನು ತಗೊಳ್ಳಿ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ 6ನೇ ವಚನ. ಆದಿಕಾಂಡ 3:6. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ. ಹೆಂಗಿತ್ತಂತೆ ಹಣ್ಣು? ಕೆಟ್ಟದಾಗಿದ್ದರೆ ತಿಂತಿದ್ಲ? ಖಂಡಿತ ತಿಂತಿರಲಿಲ್ಲ. ಯಾವಾಗಲೂ ಸೈತಾನದು ನೋಡೋಕ್ಕೆ ಚೆನ್ನಾಗಿಯೇ ಇರ್ತದೆ. ಸೈತಾನ ಸರಕು ಯಾವಾಗಲೂ ಅದು ನೋಡುವಾಗ ಬಹಳ ಚೆನ್ನಾಗಿರ್ತದೆ, ತುಂಬ ಒಳ್ಳೇದಂತಲೇ ಅನಿಸುತ್ತೆ. ಇವತ್ತು ಎಷ್ಟೋ ಜನ ಒಳ್ಳೇದು ಮಾಡ್ತೀನಿ ಅಂತ ಹೇಳಿನೇ ಸೈತಾನ ವಂಚನೆಗೆ ಒಳಗಾಗಿ ಕೇಡನ್ನು, ಶಾಪವನ್ನು ತಮ್ಮ ಮೇಲೆ, ತಮ್ಮ ಮಕ್ಕಳ ಮೇಲೆ ಎಳೆದು ಹಾಕ್ಕೊಬಿಡ್ತಾರೆ ನೋಡಿ. ಅದು ತಿನ್ನುವುದಕ್ಕೆ ಒಳ್ಳೆಯದಾಗಿತ್ತಂತೆ, ಉತ್ತಮವಾಗಿತ್ತಂತೆ, ನೋಡುವುದಕ್ಕೆ ರಮ್ಯವಾಗಿತ್ತಂತೆ, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿತ್ತು. ಇಷ್ಟು ಒಳ್ಳೆತನವನ್ನು ಹೊಂದಿದ ಹಣ್ಣು ಇಡೀ ಮನುಕುಲಕ್ಕೆ ಶಾಪ ತಂದುಬಿಡ್ತಲ್ಲ. ನಾವು ಚೆನ್ನಾಗಿ ಐಡೆಂಟಿಫೈ ಮಾಡಬೇಕು ಸೈತಾನ ವಂಚನೆ ಏನು ಅಂತ ಹೇಳಿ. ನಾವು ಗುರುತಿಸಲಿಕ್ಕೆ ಜ್ಞಾನವುಳ್ಳವರಾಗಿರಬೇಕು. ಹಲ್ಲೆಲೂಯಾ. 2 ಕೊರಿಂಥ 2ನೇ ಅಧ್ಯಾಯ 11ನೇ ವಚನ ಇನ್ನೊಂದು ಸರಿ ಓದ್ಬಿಡಿ. 2 ಕೊರಿಂಥ 2:11. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ಅಲ್ಲಿ ನೋಡಿ, ಹವ್ವಳು ಸೈತಾನ್ನ ವಂಚನೆಗೆ ಒಳಗಾಗ್ಬಿಟ್ಲು. ಸೈತಾನ್ನ ವಂಚನೆಗೆ ಒಳಗಾಗಿ ದೊಡ್ಡ ಆಶೀರ್ವಾದವನ್ನು ಕಳ್ಕೊಂಡ್ಬಿಟ್ಲು. ಏಸಾವನು ಸಾಧಾರಣವಾದ ಆಹಾರಕ್ಕೆ ತನ್ನ ಚೊಚ್ಚಲುತನವನ್ನೇ ಕಳ್ಕೊಂಬಿಟ್ನು. ಅವನಿಗೆ ಗುರುತಿಸೋಕ್ಕಾಗಲಿಲ್ಲ. ಚೊಚ್ಚಲುತನ ಎಷ್ಟು ವಿಶೇಷ ಅಂತ ಗುರುತಿಸೋಕ್ಕಾಗಲಿಲ್ಲ. ಅಬ್ಸಲೋಮನು ಅಹೀತೋಫೆಲನ ಆಲೋಚನೆಗೆ ಅವನು ಬಲಿಯಾಗಿ ಶಾಪಕ್ಕೆ ಗುರಿಯಾಗ್ಬಿಟ್ಟ. ಎಷ್ಟು ದೊಡ್ಡ ಒಂದು ಶಾಪವನ್ನು ತನ್ನ ಮೇಲೆ ಎಳೆದಾಕ್ಕೊಂಡ. ತನ್ನ ಚಿಕ್ಕಮ್ಮಂದಿರನ್ನು ತನ್ನ ಹೆಂಡತಿಯರನ್ನಾಗಿ ಮಾಡಿಕೊಳ್ಳುವ ಒಂದು ದುಷ್ಟತನಕ್ಕೆ ಇಳಿದು ಬಿಟ್ಟ. ಸೊ ಅದರಿಂದಾಗಿ ಅವನ ಭವಿಷ್ಯ ಆಶೀರ್ವಾದವಾಗಿರಲಿಲ್ಲ. ಮೋಶೆ ನೋಡಿ ಸ್ವಲ್ಪ ಏಮಾರದ್ರಿಂದ ಕಾನಾನ್ ದೇಶದಲ್ಲಿ ಕಾಲಿಡಲಿಕ್ಕೆ ಆಗಲಿಲ್ಲ.
ದಾವೀದನ ನೋಡಿ ಸೈತಾನ್ನ ವಂಚನೆಗೆ ಒಳಗಾಗಿ ಅವನು ಕೂಡ ಪಾಪದಲ್ಲಿ ಬಿದ್ದುಬಿಟ್ಟ. ಈ ರೀತಿ ಎಷ್ಟೋ ನಿದರ್ಶನಗಳನ್ನು ನಾವು ನೋಡ್ತೇವೆ. ಆದರೆ ನಮಗೆ ಒಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಯೇಸು ನಮಗೆ ಒಳ್ಳೆಯ ಮಾದರಿ. ಹಲ್ಲೆಲೂಯ. ಸೈತಾನ್ನ ವಂಚನೆಯನ್ನು ಜಯಿಸಲಿಕ್ಕೆ ಯೇಸು ನಮಗೆ ಒಳ್ಳೆಯ ಮಾದರಿ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನೋಡ್ತೇವೆ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಸೈತಾನನು ಯಾವ ರೀತಿಯಲ್ಲಿ ಬಂದರೂ ಸಹ ಯೇಸು ಸ್ವಾಮಿ ಅವನನ್ನು ಕೆಳಗೆ ಹಾಕಿದ್ರು. ಪ್ರೈಸ್ ದಿ ಲಾರ್ಡ್. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಅವನಿನ್ನು ಬಂದ ದಾರಿಗೆ ಶುಂಕವಿಲ್ಲ ಅಂತ ಹೇಳಿ ವಾಪಸ್ 11ನೇ ವಚನ, 4ನೇ ಅಧ್ಯಾಯ 11ನೇ ವಚನ. ಮತ್ತಾಯ 4:11. ಆಗ ಸೈತಾನನು ಆತನನ್ನು ಬಿಟ್ಟು ಬಿಟ್ಟನು. ಸೈತಾನನು ಆತನನ್ನು ಬಿಟ್ಟು ಇನ್ನೂ ಇದು ವರ್ಕೌಟ್ ಆಗಲ್ಲ ಅಂತ ಹೇಳಿ ಬಿಟ್ಬಿಟ್ಟೆ ಹೊರಟೋದನು. ಸೈತಾನ ವಂಚನೆ ಏನು ಅಂತ ಹೇಳಿ ಯೇಸು ಸ್ವಾಮಿ ಚೆನ್ನಾಗಿ ತಿಳ್ಕೊಂಡಿದ್ರು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕೂಡ ಬಹಳ ಜಾಗ್ರತೆಯಿಂದ ಸೈತಾನ ವಂಚನೆ ಏನು ಅಂತ ಹೇಳಿ ಅವನ ಕಾರ್ಯವೈಖರಿಯನ್ನು ಚೆನ್ನಾಗಿ ತಿಳಿದವರಾಗಿರಬೇಕು. ನೋಡಿ, ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಒಂದು ಸಂಭವ ನಡೀತದೆ. ಅಲ್ಲಿ ಪೇತ್ರನು 22ನೇ ವಚನದಲ್ಲಿ ಪೇತ್ರನು ಯೇಸು ಸ್ವಾಮಿಯ ಕೈ ಹಿಡಿದು, ದೇವರು ನಿನ್ನನ್ನು ಕಾಯಲಿ, ನಿನಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಿದನು. ಅಂದರೆ ಯೇಸು ಸ್ವಾಮಿ ತನ್ನ ಮರಣದ ಕುರಿತಾಗಿ ಹೇಳ್ತಾ ಇದ್ದಾರೆ. ಈಗ ನಾವು ಯೆರೂಸಲೇಮಿಗೆ ಹೋಗ್ತೀವಿ, ಮನುಷ್ಯಕುಮಾರನು ಪಾಪಿಗಳ ಕೈಗೆ ಒಪ್ಪಿಸಲ್ಪಡ್ತಾನೆ ಅಂತ ಹೇಳಿ ತನ್ನ ರಕ್ಷಣೆ ಕಾರ್ಯನ ಹೇಳುವಾಗ ಪೇತ್ರನು ಅಡ್ಡಿಪಡಿಸ್ತಾನೆ. ಆ ಪೇತ್ರನು ಅಡ್ಡಿಪಡಿಸಿದ್ದು ಅದು ಕೆಟ್ಟದಾಗಿ ಬರಲಿಲ್ಲ, ಬಹಳ ಪ್ರೀತಿಯಿಂದನೇ ಬಂತು. ಹತ್ತಿರಕ್ಕೆ ಬಂದು ಯೇಸು ಸ್ವಾಮಿ ಕೈ ಹಿಡಿದು, ನಿಮಗೆ ತೊಂದರೆ ಆಗಬಾರ್ದು ಸ್ವಾಮಿ, ನಿಮಗೇನು ಕೇಡಾಗಬಾರ್ದು, ದೇವ್ರು ನಿಮ್ಮನ್ನು ಕಾಪಾಡಬೇಕು, ನಾವೆಲ್ಲ ಇದ್ದೀವಿ ಜೊತೆಗೆ, ನಾನು ಬಿಡೋದಿಲ್ಲ ಅದಕ್ಕೆ. ಎಂಥ ಪ್ರೀತಿ! ಆದರೆ ಅದು ಸೈತಾನ್ನ ವಂಚನೆ ಅಂತ ಹೇಳಿ ಯೇಸು ಸ್ವಾಮಿ ಗುರುತು ಹಿಡಿದ್ರು. ತಕ್ಷಣ ಹೇಳಿದ್ರು, ಆಚೆ ಹೋಗು ಸೈತಾನ್ನೇ. ದೇವರಿಗೆ ಸ್ತೋತ್ರ. 23ನೇ ವಚನ, ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ, ನಡೆ ಅಂತ ಹೇಳಿದರು. ಆಗ ಯೇಸು ಸ್ಪಷ್ಟವಾಗಿ ಗುರುತು ಹಿಡಿತಾ ಇದ್ದಾರೆ. ದೇವರ ಯೋಜನೆಯಲ್ಲಿ ತನ್ನನ್ನು ತೊಡಗಿಸ್ಕೊಳ್ತಾ ಇದ್ದಾರೆ. ಇದೇ ದೇವ್ರ ಚಿತ್ತ. ದೇವ್ರ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಲಿಕ್ಕೆ ಬಹಳ ಜಾಗ್ರತೆಯಿಂದ ಇರ್ತಾರೆ. ನೋಡಿ, ಗೆತ್ಸೆಮನೆ ತೋಟದಲ್ಲಿ ಈ ಪಾತ್ರೆ ಹೇಗಾದರೂ ನನ್ನ ಬಿಟ್ಟು ಹೋಗ್ಬಿಟ್ರೆ ಸಾಕು ಅನ್ನೋ ಅಷ್ಟರ ಮಟ್ಟಿಗೆ ಆ ಸಂಕಟ ಯೇಸು ಸ್ವಾಮಿ ಮುಂದೆ ಬರ್ತದೆ. ಯೇಸು ಸ್ವಾಮಿ ಹೇಳ್ತಾರೆ, ಆದರೂ ನನ್ನ ಚಿತ್ತ ಅಲ್ಲ ಡ್ಯಾಡಿ, ನಿನ್ನ ಚಿತ್ತ. ಹೇಗೆ ಜ್ಞಾನವಾಗಿ ತೀರ್ಮಾನ ತಗೊಳ್ತಾ ಇದ್ದಾರೆ. ಅದು ಮಾತ್ರ ಅಲ್ಲಿ ಶಿಲುಬೆಯಲ್ಲಿರುವಾಗ ನೀನು ದೇವಕುಮಾರನ ಆದರೆ ಇಳಿದು ಬಾ. ಇಳಿದು ಬರೋಕ್ಕಾಗ್ತಿರ್ಲಿಲ್ವಾ? ಖಂಡಿತ ಆಗ್ತಾಯಿತ್ತು. ಯೇಸು ಸ್ವಾಮಿ ಜ್ಞಾನವಾಗಿ ವರ್ತಿಸಿದರು. ಇವತ್ತು ನಮಗೂ ಕೂಡ ಅದೇ ಕೃಪೆಯನ್ನು ಕರ್ತನ ನಮಗೆ ಕೊಡಬೇಕು ಅಂತ ಹೇಳಿ ನಾವು ಬೇಡಿಕೊಳ್ಬೇಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಾರ್ಗದರ್ಶನ ಇವತ್ತು ದೇವರ ಮಕ್ಕಳಿಗೆ ಬೇಕು. ಇದು ದೇವರ ಯೋಜನೆ, ಇದು ದೇವರ ಯೋಜನೆ ಇಲ್ಲ, ಇದು ಸೈತಾನ ತಂತ್ರ, ಇದರಲ್ಲಿ ನಾವು ಮೋಸ ಹೋಗ್ತೀವಿ, ಇದರಲ್ಲಿ ನಾವು ಹೋಗಬೇಕು ಅಂತ ಹೇಳಿ ಸರಿಯಾದ ವಿವೇಚನೆ ಬೇಕು. ಹಲ್ಲೆಲೂಯ. ಅದಕ್ಕೆ ದೇವರು ನಮಗೆ ಅನುಗ್ರಹ ನೀಡಿರುವುದು ಮೊದಲನೇದಾಗಿ ದೇವರ ಆತ್ಮನು. ಹಲ್ಲೆಲೂಯ. ನಮ್ಮನ್ನು ನಡೆಸಲಿಕ್ಕೆ ದೇವರ ಆತ್ಮನನ್ನು ಅನುಗ್ರಹಿಸಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ. ನಮಗೆ ದೇವರು ಕೊಟ್ಟಿರುವಂಥ ಆತ್ಮನು ಹೇಗಿದ್ದಾನೆ ಅಂತ ಹೇಳಿದ್ರೆ 1 ಕೊರಿಂಥ 12ನೇ ಅಧ್ಯಾಯ 10ನೇ ವಚನವನ್ನು ಓದಿ. 1 ಕೊರಿಂಥ 12:10. ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾತ್ಮಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ಹಲ್ಲೆಲೂಯಾ. ಸತ್ಯ ಅಸತ್ಯಗಳನ್ನು ವಿವೇಚಿಸುವಂತಹ ಆತ್ಮನು. ಇದು ಸತ್ಯ, ಇದು ಅಸತ್ಯ ಅಂತ ಹೇಳಿ ನಮಗೆ ವಿವೇಚನೆಯನ್ನು ಕೊಡುವ ಆತ್ಮನನ್ನು ಕರ್ತನು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹಾನನ ಸುವಾರ್ತೆ
16ನೇ ಅಧ್ಯಾಯದಲ್ಲಿ 13ನೇ ವಚನ. ಯೋಹಾನ 16:13. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಸತ್ಯದ ಆತ್ಮನು ಬಂದಾಗ ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಇವತ್ತು ದೇವರ ಆತ್ಮನನ್ನು ಯಾರು ಆತ್ಕೊಂಡು ದೇವರ ಆತ್ಮನ ಸಹಾಯವನ್ನು ಪಡ್ಕೊಂಡು ಸಾಕ್ತಾರೋ ಅವರು ವಂಚನೆಗೆ ಒಳಗಾಗುವುದಿಲ್ಲ. ಇವತ್ತು ನಾವು ಕರ್ತನ ಹತ್ರ ಕೇಳುವ ಈ ಆತ್ಮನ ನಡೆಸುವಿಕೆಯ ಅನುಭವದಲ್ಲಿ ನಮ್ಮನ್ನು ನಡೆಸ್ಕೊಂಡು ಹೋಗಪ್ಪ ಅಂತ ಹೇಳಿ. ನಮ್ಮ ದೈನಂದಿನ ಜೀವಿತದಲ್ಲಿ ಅನೇಕ ಹಂತಗಳಲ್ಲಿ ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಮತ್ತು ಸೈತಾನ್ನ ವಂಚನೆಗೆ ಒಳಗಾಗುವಂಥ ಸಾಧ್ಯತೆಗಳಿವೆ. ಅದಕ್ಕೋಸ್ಕರವೇ ದೇವರ ಆತ್ಮನು ನಮಗಿದ್ದಾನೆ. ದೇವರ ಆತ್ಮನು ನಮಗೆ ಬೇಕಾದಂಥ ಆಲೋಚನೆ ಕೊಡಪ್ಪ, ಮಾರ್ಗದರ್ಶನ ಕೊಡಪ್ಪ ಅಂತ ಹೇಳಿ ನಾವು ಕೇಳೋಣ. ದೇವರ ಆತ್ಮನು ನಮ್ಮೊಳಗೆ ಮಾತನಾಡುವ ಆತನು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಕೆಲವು ಸಮಯಗಳಲ್ಲಿ ನಮಗೆ ಗೊತ್ತಾಗೋದಿಲ್ಲ ಏನು ಅಂತ ಹೇಳಿ, ಆದರೆ ದೇವರಾತ್ಮ ನಮ್ಮ ಜೊತೆ ಮಾತಾಡ್ತಾನೆ. ದೇವರಾತ್ಮನು ಹೇಗೆ ಮಾತಾಡ್ತಾನೆ? ದೇವರು ಎಂದಿಗೂ ನಮ್ಮ ಬುದ್ಧಿಯಲ್ಲಿ ಮಾತಾಡೋದಿಲ್ಲ. ಬುದ್ಧಿಯಲ್ಲಿ ಮಾತಾಡುವುದು ನಮ್ಮ ಎಕ್ಸ್ಪೀರಿಯನ್ಸ್, ನಮಗೇನು ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳಿವೆ ಅವು ನಮ್ಮ ಬುದ್ಧಿಯಲ್ಲಿ ಹೊಳಿತದೆ. ನಮ್ಮ ಅನುಭವಕ್ಕೆ ಬಂದಿದ್ದ ಇನ್ಫಾರ್ಮೇಷನ್ ಬುದ್ಧಿ ಯಾವತ್ತೂ ಕೂಡ ಅದಕ್ಕೆ ಮಾಹಿತಿ ಬರದೆ ಅದು ರಿಯಾಕ್ಟ್ ಮಾಡಲ್ಲ. ನಮ್ಮ ಪಂಚೇಂದ್ರಿಯಗಳಿಂದ ಯಾವುದಾದ್ರೂ ಒಂದು ಮಾಹಿತಿ ನಮ್ಮ ಬುದ್ಧಿಗೆ ಬಂದರೆ ಮಾತ್ರ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತದೆ. ಆದರೆ ನಮ್ಮ ಸ್ಪಿರಿಟ್ ಮ್ಯಾನ್, ನಮ್ಮ ಆತ್ಮ ಇದೆ ನೋಡಿ, ಇದು ದೇವರ ದೀಪ ಅಂತ ಜ್ಞಾನೋಕ್ತಿ ಹೇಳ್ತದೆ. ದೇವರೇನಾದರೂ ನಮಗೆ ಗೈಡೆನ್ಸ್ ಕೊಡೋದಾದರೆ ನಮ್ಮ ಸ್ಪಿರಿಟ್ ಮ್ಯಾನ್ನಲ್ಲಿ ಗೈಡೆನ್ಸ್ ಕೊಡ್ತಾನೆ. ಹಲ್ಲೆಲೂಯಾ. ಕೆಲವು ಸಮಯಗಳಲ್ಲಿ ಯಾರೋ ಬಂದಿರ್ತಾರೆ, ಅವರು ನಿಮಗೆ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ, ಆದರೆ ಅವರಲ್ಲಿ ನಿಮಗೇನು ಮಾಡುವಂಥ ಕೇಡಿರ್ತದೆ. ಆಗ ಅವ್ರು ಚೆನ್ನಾಗಿ ಮಾತಾಡ್ತಾಯಿದ್ರು, ನಿಮ್ಮ ಅಂತರ್ಯದಲ್ಲಿ ಒಂದು ಡಿಸ್ಟರ್ಬೆನ್ಸ್ ಇರ್ತದೆ. ಸ್ಪಿರಿಟ್ ಮ್ಯಾನ್ನಲ್ಲಿ ಏನೋ ಒಂದು ಡಿಸ್ಟರ್ಬೆನ್ಸ್ ಇರ್ತದೆ. ದೇವರ ಮಕ್ಕಳು, ಆತ್ಮಿಕ ಮಕ್ಕಳು ಇದನ್ನು ಗುರುತಿಸಲಿಕ್ಕೆ ಜಾಗ್ರತೆ ಉಳ್ಳವರಾಗಿರಬೇಕು. ಹಲ್ಲೆಲೂಯಾ. ಇದು ಬಹಳ ಸೂಕ್ಷ್ಮವಾಗಿರ್ತದೆ. ಯಾರು ದೇವರ ಆತ್ಮನ ನಡೆಸುವಿಕೆಯನ್ನು ಗ್ರಹಿಸಲಿಕ್ಕೆ ಸೆನ್ಸಿಟಿವ್ ಆಗಿರ್ತಾರೋ ಅವರು ಮಾತ್ರ ಈ ಸಿಗ್ನಲ್ಗಳನ್ನ, ದೇವರಾತ್ಮನು ಕೊಡುವ ಸಿಗ್ನಲ್ಗಳನ್ನು ಗುರುತಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅವ್ರು ಮಾತಾಡ್ತಾ ಇರೋದು ಬಹಳ ಅಂದಚಂದವಾಗಿರ್ಬೋದು, ಅಥವಾ ಯಾವುದೋ ಒಂದು ಬಿಸ್ನೆಸ್ ಆಗಿರಲಿ, ಯಾವುದೋ ಒಂದು ವಿಚಾರ ಆಗಿರಲಿ, ಅದು ನಿಮಗೆ ಬಹಳ ಬ್ಯೂಟಿಫುಲ್ಲಾಗಿ ಕಾಣ್ಬೋದು. ಅಥವಾ ನಿಮ್ಮ ಮದುವೆ ವಿಷಯ, ಹುಡುಗ ಅಥವಾ ಹುಡುಗಿ ಗಂಡನ್ನು ಸೆಲೆಕ್ಟ್ ಮಾಡೋದು, ಹೆಣ್ಣನ್ನು ಸೆಲೆಕ್ಟ್ ಮಾಡುವಂಥದ್ದು, ಅಥವಾ ಒಂದು ನಿರ್ದಿಷ್ಟ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಯಾವುದೇ ಆಗಿರಲಿ ಬಹಳ ಬ್ಯೂಟಿಫುಲ್ಲಾಗಿ ಕಾಣ್ಬೋದು. ಆದರೆ ಮುಂದೆ ಇರುವ ಅಪಾಯ ನಮಗೆ ಗೊತ್ತಿಲ್ಲ, ಆದರೆ ದೇವರಿಗೆ ಗೊತ್ತು. ಅದರಿಂದಾಗಿ ದೇವರಾತ್ಮನು ಒಳಗೆ ಏನೋ ಒಂದು ಡಿಸ್ಟರ್ಬೆನ್ಸ್ ಅಥವಾ ತಡೆಯನ್ನು ಹಾಕ್ತಾನೆ. ಇವತ್ತು ಆತ್ಮಿಕ ಮಕ್ಕಳು ಇದನ್ನು ಗುರುತಿಸಲಿಕ್ಕೆ ಸಿದ್ಧವಾಗಿರಬೇಕು. ಕೆಲವು ಸಮಯಗಳಲ್ಲಿ ನಮಗೆ ಬರುವಂಥ ವಿಷಯ ಅಷ್ಟೇನೂ ದೊಡ್ಡದಾಗಿ ಅನಿಸಲ್ಲ, ತುಂಬ ಸಿಂಪಲ್ ಆಗಿರ್ತದೆ, ಆದರೆ ಮುಂದೆ ತುಂಬ ಒಳ್ಳೆಯದಾಗಿರ್ತದೆ. ನಾವೇನು ಮಾಡ್ತೀವಿ ಬುದ್ಧಿಯಲ್ಲಿ, ಇದು ಸರಿ ಇಲ್ಲ ಅಂತ ಹೇಳಿ ಸಿಂಪಲಾಗಿ ತಳ್ಳಿಬಿಡ್ತೀವಿ. ಆದರೆ ಮುಂದೆ ಇರುವಂಥ ಆಶೀರ್ವಾದ ನಮಗೆ ಗೊತ್ತಿಲ್ಲ. ಈ ದೇವರಾತ್ಮನ ಆತ್ಕೊಳ್ಳೋದಾದರೆ ನಮಗೆ ದೇವರಾತ್ಮನ ಗೈಡೆನ್ಸ್ ಚೆನ್ನಾಗಿ ಸಿಗುತ್ತೆ. ಸೊ ಅದರಿಂದಾಗಿ ಇವತ್ತು ದೇವರಾತ್ಮನಿಂದ ನಾವು ನಡೆಸಲ್ಪಡುವ ಒಂದು ಅನುಭವಕ್ಕೆ ಬಂದುಬಿಟ್ರೆ ಈ ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸಲಿಕ್ಕೆ ನಮಗೆ ಅವಕಾಶ ಆಗ್ತದೆ. ಯಾಕಂದರೆ ನಮಗೆ ಕೊಡಲ್ಪಟ್ಟ ಆತ್ಮನು ಸತ್ಯ ಯಾವುದು ಅಸತ್ಯ ಯಾವುದು ಎಂಬುದಾಗಿ ವಿವೇಚಿಸುವಂತಹ ಆತ್ಮನು. ಹಲ್ಲೆಲೂಯಾ. ಸೈತಾನ ವಂಚನೆಗೆ ನಾವು ಒಳಗಾಗದಂತೆ ನಮ್ಮನ್ನು ಕಾಪಾಡಲಿಕ್ಕಾಗಿ, ನಮ್ಮನ್ನು ಸತ್ಯದಲ್ಲಿ ನಡೆಸಲಿಕ್ಕಾಗಿಯೇ ದೇವರಾತ್ಮನು ನಮಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಅದರಿಂದಾಗಿ ದೇವರಾತ್ಮನ ಜೊತೆ ಹೆಚ್ಚು ಕಮ್ಯುನಿಕೇಷನ್ ಇಟ್ಕೊಳ್ಳಿ, ಹೆಚ್ಚು ಬಾಂಧವ್ಯ ಬೆಳೆಸ್ಕೊಳ್ಳಿ. ದೇವರಾತ್ಮನ ಜೊತೆ ಎಷ್ಟು ನಿಕಟವಾಗಿ ನಾವು ಬೆರಿತೀವೋ ಅಷ್ಟು ನಾವು ಸರಿದಾರಿಯನ್ನು ಡಿಸೈಡ್ ಮಾಡಲಿಕ್ಕೆ, ಇದು ಸರಿ ಇಲ್ಲ ಅಂತ ಡಿಸೈಡ್ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ದೇವರಾತ್ಮನ ನಡೆಸುವಿಕೆ ಅನ್ನೋದು ನಮಗೆ ಸತ್ಯದ ನಡೆಸುವಿಕೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದಾಗಿ ನಾವು ಸೈತಾನ್ನ ವಂಚನೆಗೆ ಒಳಗಾಗದಂತೆ ಜಾಗೃತಿಯಿಂದ ಇರಬೇಕಾದ್ರೆ ದೇವರಾತ್ಮನ ನಡೆಸುವಿಕೆ ಬೇಕು. ನಮ್ಮ ಬುದ್ಧಿಗೆ ಗೊತ್ತಾಗೋದಿಲ್ಲ, ಮುಂದೆ ಏನು ಅಪಾಯ ಇದೆ ಅಂತ ನಮಗೆ ಗೊತ್ತಿಲ್ಲ.
ಮುಂದೆ ಏನು ಅನಾಹುತ ಇದೆ ಅಂತ ಗೊತ್ತಿಲ್ಲ, ಆದರೆ ದೇವರ ಆತ್ಮನು ನಮಗೆ ಪ್ರೇರಣೆ ಕೊಡ್ತಾನೆ, ನಮಗೆ ಮಾರ್ಗದರ್ಶನ ಕೊಡ್ತಾನೆ. ನಾನು ಹಲವು ಸಾರಿ ಹೇಳಿದ್ದೇನೆ. ಒಂದು ಉದಾಹರಣೆ, ಒಂದು ಸಾರಿ ನಾನು ಮೈಸೂರಿನಿಂದ ಮಳವಳ್ಳಿಗೆ ಬಂದೆ ಬಸ್ಸಲ್ಲಿ. ಅಲ್ಲಿಂದ ಬ್ಲಫ್ಗೆ ಹೋಗಬೇಕಾಯಿತು. ಅಲ್ಲಿ ಬಸ್ ಕಾಯ್ತಾ ಇದೆ. ಹೆಗ್ಲಲ್ಲಿ ಗಿಟಾರ್ ನೇತಾಕೊಂಡು ಬಸ್ಗೆ ಕಾಯ್ತಾ ಇದೆ. ಒಂದು ಬಸ್ ಬಂತು, ಉದಯರಂಗ. ಆ ಬಸ್ಸಲ್ಲಿ ಹತ್ತಬೇಕು, ಆದರೆ ನನಗೆ ಹತ್ತಲಿಕ್ಕೆ ದೇವರಾತ್ಮನ ನಡೆಸುವಿಕೆ ಇಲ್ಲ. ಅದರಿಂದಾಗಿ ನಾನು ಬಸ್ಸಲ್ಲಿ ಹತ್ತಕ್ಕೆ ಹೋದವನು ಹಾಗೆ ನಿಂತ್ಕೊಬಿಟ್ಟೆ. ಮತ್ತೆ ವಾಪಸ್ ಬಂದು ಸ್ಟ್ಯಾಂಡಲ್ಲಿ ನಿಂತ್ಕೊಬಿಟ್ಟೆ. ಜನ ಎಲ್ಲ ಹತ್ತಿದ್ರು, ಬಸ್ ಮುಂದಕ್ಕೆ ಹೋಯಿತು. ಇನ್ನು ಬಸ್ ಇಲ್ವಲ್ಲ, ನೆಕ್ಸ್ಟ್ ಇನ್ನೇನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅರೆ, ನಾನು ಅದರಲ್ಲೇ ಹೋಗಬೇಕಾಗಿತ್ತಾ ಅಂತ ಕೂಡ ನನ್ನೊಳಗೆ ಡೌಟ್. ಆದರೆ ನನ್ನ ಸ್ಪಿರಿಟ್ ಮ್ಯಾನ್ನಲ್ಲಿ ಸ್ಪಷ್ಟವಾದ ಒಂದು ಗೈಡೆನ್ಸ್ ಇದೆ, ಬೇಡ ಅಂತ ಹೇಳಿ. ಯಾಕೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಹೋಗೋದು ಬೇಡ ಅಂತ ಹೇಳಿ ನನ್ನೊಳಗೆ ಆ ಒಂದು ಸ್ಪಿರಿಟ್ ಮ್ಯಾನ್ ಹೇಳ್ತಾ ಇದೆ. ನಡೆದಿದ್ದೇನು ಗೊತ್ತಂದ್ರೆ, ಅನಂತರ ನನ್ನ ಸ್ನೇಹಿತರೊಬ್ಬರು ಬಂದರು. ಅವ್ರ ಜೊತೆ ನಾನು ಬೈಕಲ್ಲಿ ಬರ್ತಾಯಿದ್ದೆ. ಮುಂದೆ ಬಂದಾಗ ಬಾಚನಹಳ್ಳಿ ಅಂತ ಹೇಳಿ ಒಂದು ಹಳ್ಳಿ, ಅದರ ಹಿಂದೆ ಒಂದು ಹೈಟ್ ಆದಂತಹ ಒಂದು ಸ್ಥಳದಲ್ಲಿ ರೋಡ್ ಬರ್ತದೆ. ಅಲ್ಲಿ ಬಸ್ ಆ ಕಡೆ ಬಿದ್ದೋಯ್ತು. ಒಂದೇ ಚೀರಾಟ, ಕೂಗಾಟ, ಕಿರ್ಚಾಟ. ಕಿಟಕಿಯಿಂದ ಜನರನ್ನು ಹೊರಗಡೆ ತೆಗಿತಾ ಇದ್ದಾರೆ. ನಾವು ಕೂಡ ಗಾಡಿ ನಿಲ್ಲಿಸ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿದ್ವಿ ಹೊರಗೆ ತೆಗೀಲಿಕ್ಕೆ ಜನರನ್ನು. ನೋಡಿ, ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಬಸ್ಸು ಕೆಳಗೆ ಉರುಳುತ್ತೆ ಅಂತ ಹೇಳಿ ನನಗೆ ಗೊತ್ತಿಲ್ಲ, ಆದರೆ ದೇವ್ರಿಗೆ ಗೊತ್ತು. ದೇವರ ಆತ್ಮನ ನನ್ನೊಳಗೆ ಹತ್ತೋದು ಬೇಡ ಅಂತ ಹೇಳಿ ನನ್ನೊಳಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಬಾರಿಸ್ಬಿಟ್ನು. ಹಲ್ಲೆಲೂಯಾ. ದೇವರ ಆತ್ಮನು ಸತ್ಯ ಅಸತ್ಯಗಳನ್ನು ವಿವೇಚಿಸುವಾತನು, ಸರಿಯಲ್ಲ ಎಂಬುದಾಗಿ ವಿವೇಚಿಸುವಾತನು ನಮ್ಮೊಳಗಿದ್ದಾನೆ. ನಮಗೆ ಸಿಕ್ಕಿರುವ ಆತ್ಮನಿಗೋಸ್ಕರ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ನಿಜವಾಗಲೂ ನಾವು ಭಾಗ್ಯವಂತರು. ದೇವರ ಆತ್ಮನಿಂದ ನಡೆಸಿಕೊಳ್ಳುವಂಥ ನಾವು ಭಾಗ್ಯವಂತರು. ದೇವರ ಆತ್ಮನಿಂದ ನಡೆಸಲ್ಪಡುವಂಥ ಜೀವಿತ ಅದು ಮಹಿಮೆಯಾದ ಜೀವಿತ. ಒಂದು ನಿಮಿಷ ನಾವು ಕಣ್ಣುಗಳು ಮುಚ್ಚಿ ಕೇಳೋಣ. ಸುಮ್ಮನೆ ಎಲ್ಲರ ಹಾಗೆ ನಾವು ಸಾಗ್ಬಿಡಬಾರ್ದಪ್ಪ. ನಾವು ವಿವೇಚಿಸಬೇಕು. ದೇವರ ಆತ್ಮನ ನಡೆಸುವಿಕೆ, ವಿವೇಚನೆ ನಮಗೆ ಉಂಟಾಗಬೇಕು. ಸ್ವಾಮಿ, ನಮಗೆ ಕೃಪೆ ಕೊಡಪ್ಪ ಅಂತ ಕೇಳೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕೃಪಾ ಸಂಪನ್ನನಾದ ದೇವರೇ, ಕರ್ತನೆ, ಸತ್ಯ ಅಸತ್ಯಗಳನ್ನು ವಿವೇಚಿಸುವಂತಹ ಆತ್ಮನು ನಮಗೆ ನೀವು ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್. ನಾವು ನಡಿಬೇಕಾದ ಮಾರ್ಗದಲ್ಲಿ, ಸತ್ಯದ ಮಾರ್ಗದಲ್ಲಿ ನಡೆಸುವ ಆತ್ಮ ನಮಗೆ ಕೊಟ್ಟಿದ್ದೀರಿ. ಅದರಿಂದ ಕರ್ತನೆ, ಈ ಒಂದು ಕೃಪೆಯನ್ನು ನಾವು ಒಳ್ಳೆ ಬಳಕೆ ಮಾಡಿಕೊಂಡು ಸೈತಾನ್ನ ವಂಚನೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ನಮಗೆ ಕೃಪೆ ಕೊಡಪ್ಪ. ಕೃಪೆ ಕೊಡಪ್ಪ. ಅವಳು ಮೋಸ ಹೋಗ್ಬಿಟ್ಲು, ಏಸಾವನು ಮೋಸ ಹೋಗ್ಬಿಟ್ನು, ಅಬ್ಸಲೋಮನು ಮೋಸ ಹೋಗ್ಬಿಟ್ನು, ದಾವಿದನು ಕೂಡ ಮೋಸ ಹೋಗ್ಬಿಟ್ನು. ಕರ್ತನೆ, ನಾವು ಮೋಸ ಹೋಗಬಾರ್ದಪ್ಪ. ಯೇಸು ಹೇಗೆ ಜಯಿಸಿದರು, ಯೇಸುವನ್ನು ಮಾದರಿ ಮಾಡಿಕೊಂಡು ನಾವು ಜಯಶೀಲರಾಗಿ ಬೆಳಗಲಿಕ್ಕೆ ಕೃಪೆ ಕೊಡು ಸ್ವಾಮಿ. ದೇವರಾತ್ಮನ ನಡೆಸುವಿಕೆಯನ್ನು ಹೊಂದಿಕೊಳ್ಳಿಕ್ಕೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಜೀವಿತದ ದೈನಂದಿನ ವಿಚಾರಗಳಲ್ಲಿ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ತೀರ್ಮಾನದಲ್ಲೂ ದೇವರಾತ್ಮನ ನಡೆಸುವಿಕೆ ಉಂಟಾಗಬೇಕು ಅಂತ ನಾವು ಬೇಡುತ್ತೇವೆ. ದೇವರಾತ್ಮನ ಸರಿಯಾದ ಗೈಡೆನ್ಸ್ನ ನಾವು ಗುರುತಿಸಲಿಕ್ಕೆ ಕೃಪೆ ಕೊಡು ಸ್ವಾಮಿ. ನಮ್ಮ ಬುದ್ಧಿಯಲ್ಲಿ ನಾವು ಡಿಸೈಡ್ ಮಾಡಬಾರ್ದಪ್ಪ. ನಮ್ಮ ಸ್ಪಿರಿಟ್ ಮ್ಯಾನ್ನ ಗೈಡೆನ್ಸ್ನ ತಗೊಳ್ಳಿಕ್ಕೆ ಕೃಪೆ ಕೊಡು ಸ್ವಾಮಿ. ಅಷ್ಟರ ಮಟ್ಟಿಗೆ ಕರ್ತನೆ, ಹೋಲಿ ಸ್ಪಿರಿಟೊಂದಿಗೆ ಕ್ಲೋಸ್ ಕಮ್ಯೂನಿಯನ್ ರಿಲೇಷನ್ಶಿಪ್ನ ಡೆವಲಪ್ ಮಾಡ್ಕೊಳ್ಳಿಕ್ಕೆ ನಮಗೆ ಕೃಪೆ ಕೊಡಪ್ಪ. ನಮಗೆ ಕೃಪೆ ಕೊಡು ಸ್ವಾಮಿ. ಇನ್ನೂ ಹೆಚ್ಚಾಗಿ ಪರಿಶುದ್ಧಾತ್ಮನೊಂದಿಗೆ ನಿಕಟ ಬಾಂಧವ್ಯದಲ್ಲಿ ನಾವು ಸಾಗಬೇಕಪ್ಪ. ಇನ್ನೂ ಹೆಚ್ಚಾಗಿ ಪವಿತ್ರಾತ್ಮನೊಂದಿಗಿನ ಅನ್ಯೋನ್ಯತೆಯಲ್ಲಿ ಸಾಗಬೇಕು ಸ್ವಾಮಿ. ಪವಿತ್ರಾತ್ಮನ ಗೈಡೆನ್ಸ್ನ ನಾವು ಗುರುತಿಸ್ಬೇಕಪ್ಪ. ಮುಂದೆ ಇರುವ ಅಪಾಯಗಳು, ಅನಾಹುತಗಳು, ಕೇಡು, ಗಂಡಾಂತರಗಳು ನಮ್ಗೆ ಗೊತ್ತಿಲ್ಲ, ಆದರೆ ದೇವರಾತ್ಮ ನಮ್ಮನ್ನು ಎಚ್ಚರಿಸುವಾತನು, ನಮ್ಮೊಳಗೆ ಮಾತನಾಡುವಾತನು, ನಮಗೆ ಎಚ್ಚರಿಕೆಯನ್ನು ಕೊಡುವಾತನು ಸ್ವಾಮಿ. ಹಲ್ಲೆಲೂಯಾ. ಆ ಕರ್ತನೆ ಎಚ್ಚರಿಕೆ, ಆ ಪ್ರೋತ್ಸಾಹ, ಆ ಗೈಡೆನ್ಸ್ ನಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ. ಕರ್ತನೆ, ನನ್ನ ಜೊತೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಈ ಕೃಪೆ ಕೊಡಪ್ಪ. ಪ್ರತಿಯೊಬ್ಬರಿಗೂ ಈ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಪ್ರತಿಯೊಬ್ಬರಿಗೂ ಈ ಕೃಪೆಯನ್ನು ಅನುಗ್ರಹಿಸಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಅದು ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಾದ್ಯಂತ ಇರುವಂಥ ಎಲ್ಲ ದೇವ ಜನರಿಗೂ ದೇವರ ಆತ್ಮನ ಗೈಡೆನ್ಸ್ನಲ್ಲಿ ನಡೆಯುವಂಥ ಅಭ್ಯಾಸವನ್ನು ಮಾಡಿಸ್ಕೊಡಪ್ಪ. ಥ್ಯಾಂಕ್ ಯು. ದೇವರ ಆತ್ಮನನ್ನು ಅನುಸರಿಸಿ ನಡ್ಕೊಳ್ಳಿಕ್ಕೆ ಕೃಪೆ ಕೊಡು ಸ್ವಾಮಿ. ದೇವರ ಆತ್ಮನ ಗೈಡೆನ್ಸ್ನ ತಗೊಳ್ಳಿಕ್ಕೆ, ದೇವರ ಆತ್ಮನಿಂದ ನಡೆಸಲ್ಪಡಲಿಕ್ಕೆ, ಸತ್ಯ ಅಸತ್ಯಗಳನ್ನು
ವಿವೇಚಿಸುವಂತಹ ಕರ್ತನೆ ಆತ್ಮನ ಸರಿಯಾದ ಗೈಡೆನ್ಸ್ನ ತಗೊಳ್ಳಿಕ್ಕೆ ಕರ್ತನೆ ನಿನ್ನ ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಮ್ಮನ್ನು ನಿನ್ನ ಆಶ್ರಯದಲ್ಲಿ, ಕೃಪಾಶ್ರಯದಲ್ಲಿ ಒಪ್ಪಿಸ್ತೇವೆ, ನಿನ್ನ ಕೃಪಾಶ್ರಯದಲ್ಲಿ ಒಪ್ಪಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಿನ್ನ ಜವಾಬ್ದಾರಿಕೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ತೇವೆ. ಥ್ಯಾಂಕ್ ಯು ಕರ್ತನೇ. ನಿನ್ನ ಮಾರ್ಗದರ್ಶನಕ್ಕೆ ನಮ್ಮನ್ನು ಒಪ್ಪಿಸುತ್ತೇವೆ, ಪವಿತ್ರಾತ್ಮನ ನಡೆಸುವಿಕೆಗೆ ನಮ್ಮನ್ನು ಒಪ್ಪಿಸುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ನೀವು ಹತೋಟಿ ತಗೊಂಡು ನಮ್ಮನ್ನು ನಡೆಸಿ ಪವಿತ್ರಾತ್ಮನೊಂದಿಗೆ ಇನ್ನೂ ನಿಕಟವಾಗಿ ಪಳಗಳಿಕೆ ನಮಗೆ ಕೃಪೆ ಕೊಡು ಸ್ವಾಮಿ. ಪವಿತ್ರಾತ್ಮನೊಂದಿಗಿನ ನಿಕಟ ಅನ್ಯೋನ್ಯತೆಯನ್ನು ಕರ್ತನೆ ನಮ್ಮೆಲ್ಲರಿಗೂ ಕೊಡಪ್ಪ. ಥ್ಯಾಂಕ್ ಯು. ಪವಿತ್ರಾತ್ಮನ ಗೈಡೆನ್ಸ್ನ ನಮಗೆ ಕೊಡಪ್ಪ. ರೈಟ್ ಡಿಸಿಷನ್ ತಗೊಳ್ಳಿಕ್ಕೆ ಕೃಪೆ ಕೊಡಪ್ಪ. ಎಲ್ಲೂ ಸೈತಾನ ವಂಚನೆಗೆ ಒಳಗಾಗದಂತೆ ಜಾಗ್ರತೆಯಿಂದ ಇರಲಿಕ್ಕೆ ಕೃಪೆ ಕೊಡಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ನಾಮಕ್ಕೆ ಸ್ತೋತ್ರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 471 ಅಂಚೆ ಕಚೇರಿಗಳಿವೆ ಎಂಬುದಾಗಿ ಅಂಕಿಅಂಶ ಹೇಳ್ತದೆ. ಹಲ್ಲೆಲೂಯಾ. ಎಲ್ಲ ಅಂಚೆ ಕಚೇರಿಗಳಿರುವಂಥ ಎಲ್ಲ ನೌಕರರ ಹಿತಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಅವರೆಲ್ಲರಿಗೂ ದೇವರ ಕೃಪೆ ಉಂಟಾಗಲಿ, ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಉಂಟಾಗಲಿ, ಅವರೆಲ್ಲ ರಕ್ಷಣೆ ಹೊಂದಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ಅಧಿಕಾರಿ ವರ್ಗದವರನ್ನು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಅಂಚೆ ಕಚೇರಿ ಮತ್ತು ಎಲ್ಲ ಟೆಲಿಫೋನ್ ಡಿಪಾರ್ಟ್ಮೆಂಟ್ನಲ್ಲಿ, ಅಂಚೆ ಮತ್ತು ಟೆಲಿಫೋನ್ ಡಿಪಾರ್ಟ್ಮೆಂಟ್ನಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಕರ್ತನು ಸಂಧಿಸುವಂತೆ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಯೇಸುವಿನ ನಾಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಕರ್ತನೆ ಅಂಚೆ ಕಚೇರಿ ಮತ್ತು ಟೆಲಿಫೋನ್ ಡಿಪಾರ್ಟ್ಮೆಂಟ್ನಲ್ಲಿರುವಂತಹ BSNLನಲ್ಲಿರುವಂತಹ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗಾಗಿ ನಿನ್ನ ಸಮ್ಮುಖದಲ್ಲಿ ಬೇಡಿಕೊಳ್ತೇವೆ. ಅವರೆಲ್ಲರಿಗೂ ನಿನ್ನ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಅವರ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಉಂಟಾಗಲಿ ಅಂತ ನಾವು ಬೇಡಿಕೊಳ್ಳುತ್ತೇವೆ ಕರ್ತನೆ. ಅವರೆಲ್ಲರೂ ಕೂಡ ಕರ್ತನೆ ಡ್ಯೂಟಿಯ ಮಾರ್ಗದಲ್ಲಿ ಸುರಕ್ಷಿತವಾಗಿರಲಿ ಸ್ವಾಮಿ. ಅವರ ಹೋಗೋಣ ಬರೋಣಗಳಲ್ಲಿ ಅವರಿಗೆ ಸೇಫ್ಟಿ ಸೆಕ್ಯೂರಿಟಿ ಕೊಡಪ್ಪ. ಥ್ಯಾಂಕ್ ಯು ಜೀಸಸ್. ಅದು ಮಾತ್ರ ಅಲ್ಲ ಸ್ವಾಮಿ, ಎಲ್ಲರಿಗೂ ರಕ್ಷಣಾ ಅನುಭವ ಕೊಡು ಸ್ವಾಮಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಚೆ ಕಚೇರಿಗಳಲ್ಲಿ ಮತ್ತು ಟೆಲಿಫೋನ್ BSNLನಲ್ಲಿ ಕೆಲಸ ಮಾಡುವಂತಹ ಎಲ್ಲ ಕರ್ತನೆ ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರೂ ರಕ್ಷಣೆಯನ್ನು ಹೊಂದುವಂತೆ ಸಹಾಯ ನೀಡಪ್ಪ. ಈಗಾಗಲೇ ರಕ್ಷಣೆ ಹೊಂದಿರುವವರಿಗಾಗಿ ಸ್ತೋತ್ರ ಕರ್ತನೆ. ಆತ್ಮಿಕದಲ್ಲಿ ಇರುವವರಿಗಾಗಿ ಸ್ತೋತ್ರ. ಇನ್ನು ಉಳಿದವರು ಸಹ ರಕ್ಷಣೆ ಹೊಂದಿ ನಿತ್ಯದ ನಿರೀಕ್ಷೆಯನ್ನು ಪಡ್ಕೊಂಡು ಪರಲೋಕ ಭರವಸೆಯಲ್ಲಿ ಸಾಗುವಂತೆ ನೀನು ಸಹಾಯ ನೀಡು ಸ್ವಾಮಿ. ನಿನ್ನ ಕೃಪೆಯುಳ್ಳ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇವೆ. ನೀನು ಆಶೀರ್ವದಿಸು ಕರ್ತನೆ. ಥ್ಯಾಂಕ್ ಯು. ಅವರೆಲ್ಲರಿಗೂ ಬಿಡುಗಡೆ ಕೊಡಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ. ಇನ್ನೊಂದು ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಭಾಳಷ್ಟು ಜನ ಹೊರ ದೇಶಗಳಲ್ಲಿ, ಅದರಲ್ಲೂ ಗಲ್ಫ್ ಕಂಟ್ರೀಸಲ್ಲಿ ಕೆಲಸ ಮಾಡ್ತಾರೆ. ದುಡಿಮೆಗಾಗಿ, ಹೊಟ್ಟೆಪಾಡಿಗಾಗಿ, ಕೆಲಸಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊರಗೆ ಹೋಗಿರುವ ಎಲ್ಲರೂ ಕೂಡ ದೈವ ಕೃಪೆಯನ್ನು ಹೊಂದಿಕೊಳ್ಳಿ. ಅವ್ರಿಗೆ ಪ್ರಪಂಚದ ಯಾವ ಭಾಗದಲ್ಲಿದ್ದರೂ ಸಹ ಅವ್ರನ್ನ ಆರೋಗ್ಯವಾಗಿಡಪ್ಪ. ಅವ್ರ ಕುರಿತಾಗಿ ಇಲ್ಲಿರುವಂಥ ಮಕ್ಕಳು ಚಿಂತೆಯಲ್ಲಿರಬಾರ್ದು ಸ್ವಾಮಿ ಅಂತ ಹೇಳಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕರ್ತನೆ ಬದುಕಲಿಕ್ಕಾಗಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೋಗಿರುವಂಥ ಎಲ್ಲರನ್ನ ನಿನ್ನ ಕೈಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ. ಅವರೆಲ್ಲರೂ ಅಲ್ಲಲ್ಲಿ ಸುರಕ್ಷಿತವಾಗಿರಲಿ ಸ್ವಾಮಿ. ಅಭಿವೃದ್ಧಿಯನ್ನು ಕಾಣಲಿಯಪ್ಪ. ಅವರ ವಿಷಯವಾಗಿ ಕರ್ತನೆ ಇಲ್ಲಿರುವಂಥವ್ರು ಯಾರು ಚಿಂತೆ ಮಾಡಿದ ಹಾಗೆ ಕರ್ತನೆ ಅವ್ರನ್ನ ಚೆನ್ನಾಗಿಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಅಲ್ಲಿ ಹೋದಂಥ ಸ್ಥಳದಲ್ಲಿ ಅವರು ನಿನ್ನ ಕೃಪೆಯನ್ನು ಕಾಣಲಿ ಸ್ವಾಮಿ. ರಕ್ಷಣೆ ಹೊಂದದೇ ಇರೋರು ರಕ್ಷಣೆ ಹೊಂದಲಿಯಪ್ಪ. ನಿತ್ಯ ಜೀವದ ನಿರೀಕ್ಷೆಯನ್ನು ಪಡ್ಕೊಳ್ಳಿ ಸ್ವಾಮಿ. ರಕ್ಷಣೆ ಹೊಂದಿರುವವರು ಆತ್ಮಿಕವಾಗಿ ಬೆಳೀಲಿ ಕರ್ತನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ನಾವೆಲ್ಲರೂ ಏಕ ಮನಸ್ಸಿನಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊರದೇಶಗಳಿಗೆ ಹೋಗಿರುವ ಎಲ್ಲರನ್ನ ನಿನ್ನ ಕೃಪಾಶ್ರಯದಲ್ಲಿ ಒಪ್ಪಿಸ್ತೇವೆ. ಅವರೆಲ್ಲರಿಗೂ ಸೇಫ್ಟಿ ಕೊಡಿ, ಅವರೆಲ್ಲರಿಗೂ ಸುರಕ್ಷತೆ ಕೊಡಿ, ಅವರೆಲ್ಲರಿಗೂ ರಕ್ಷಣೆ ಕೊಡಿ, ಅವರೆಲ್ಲರಿಗೂ ನಿತ್ಯ ಜೀವ ಕೊಡಿ ಎಂಬುದಾಗಿ ಬೇಡ್ತೇವೆ. ಥ್ಯಾಂಕ್ ಯು. ಬ್ಲೆಸ್ ದೆಮ್ ಲಾರ್ಡ್. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಬೇಕಾದ ಆರೋಗ್ಯ ಕೊಡಪ್ಪ. ಪ್ರತಿಯೊಬ್ಬರ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಕೊಡಪ್ಪ. ಥ್ಯಾಂಕ್ ಯು. ಯಾರೆಲ್ಲ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೋ ಅವ್ರನ್ನ ಕೂಡ ನಿನ್ನ ಪಾದದಲ್ಲಿ ಒಪ್ಪಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು. ಪ್ರತಿಯೊಬ್ಬರ ಕೊರತೆಗಳನ್ನು ನೀಗಿಸಿ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಕೊಟ್ಟು, ಹೋಗುವ ಬರುವ ಮಾರ್ಗಗಳಲ್ಲಿ ಸುರಕ್ಷತೆ ಕೊಟ್ಟು, ಕೈ ಇಟ್ಟು ಮಾಡುವ ಕೆಲಸಗಳಲ್ಲಿ ಜಯ ಕೊಟ್ಟು, ಥ್ಯಾಂಕ್ ಯು, ಅಭಿವೃದ್ಧಿಯೆಡೆಗೆ ನಡೆಸಬೇಕಂತ ಹೇಳಿ
ನಮ್ಮ ಪ್ರಭು ರಕ್ಷಕನ ಒಡೆಯನಾಗಿರುವ ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ. ಈ ದಿನ ಜಯದ ದಿನ ಎಂಬುದಾಗಿ ಘೋಷಣೆ ಮಾಡುತ್ತೇವೆ. ಈ ದಿನ ನಿನ್ನ ವಾಕ್ಯದ ದಿನ ಎಂಬುದಾಗಿ ಘೋಷಣೆ ಮಾಡುತ್ತೇವೆ. ಈ ದಿನ ನಿನ್ನೊಂದಿಗಿರುವಂಥ ದಿನ ಎಂಬುದಾಗಿ ಘೋಷಣೆ ಮಾಡುತ್ತೇವೆ. ಈ ದಿನ ನಾವು ಸಂತೋಷದಲ್ಲಿರುವಂಥ ದಿನ ಎಂಬುದಾಗಿ ನಾವು ಡಿಕ್ಲೇರ್ ಮಾಡುತ್ತೇವೆ. ನೀವು ಹಾಗೆಯೇ ನಡೆಸಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.